ರಾಜಕೀಯದಲ್ಲಿ ಸಮಾನ ಮನಸ್ಕ, ಸಮಾನ ರಾಜಕಾರಣ ಅನ್ನೋ ರೀತಿಯಾಗಿ ನೀವು ಮೊನ್ನೆ ಅಷ್ಟೇ ಉಪೇಂದ್ರ ಅವರ ಜೊತೆ ಹೋಗಿ ಮಾತನಾಡ್ಕೊಂಡು ಬಂದ್ರಿ. ಹ್ಮ್. ಈ ಸಂಬಂಧ ಏನಾದ್ರೂ ನಿಮ್ಮ ಪಕ್ಷ ಈ ಬಾರಿ ಗೆಲ್ಲುತ್ತಾ? ಆ ಸಂಬಂಧ, ಈ ಸಂಬಂಧ ಅನ್ನೋದು ಗೊತ್ತಿಲ್ಲ ಹ್ಮ್, ಯಾವ ಹ್ಮ್, ಆಗುತ್ತೋ ಆಗೋದಿಲ್ವೋ ಅಂತ. ಹ್ಮ್, ಗೆಲ್ಲಬೇಕು ಅನ್ನೋದು ನಮ್ಮ ಆಸೆ. ಹ್ಮ್, ನಿಮ್ಗೆ ಗೊತ್ತಿರಲಿ 2018ರ ಸುಮಾರಿನಲ್ಲಿಯೇ ಉಪೇಂದ್ರ ಅವರು ಅವ್ರ ಪಕ್ಷ ಮಾಡಿದಾಗ ನನಗೆ ಕರೆ ಮಾಡಿದ್ರು. ಹ್ಮ್, ಹ್ಮ್, ಅವಾಗ ನಾನು ಯಾವುದೇ ರಾಜಕೀಯ ಪಕ್ಷದಲ್ಲಿ ಇರಲಿಲ್ಲ. ಹ್ಮ್, ಬನ್ನಿ ನಾವೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಕಟ್ಟಿದ್ದೀವಿ, ನಿಮ್ಮಂಥವ್ರು ಬರಬೇಕು, ಇಲ್ಲಿ ಬಂದು ಸ್ವಲ್ಪ ಏನು ಜವಾಬ್ದಾರಿ ಲೀಡರ್ಶಿಪ್ ತಗೊಳ್ಳಿ ಅಂತ ಆಗಲೇ ಕರೆದಿದ್ರು. ಹ್ಮ್, ಆದರೆ ಹ್ಮ್, ಅವ್ರದ್ದು ಕೆಲವೊಂದು ವಿಚಾರಗಳು ನನಗೆ ಇದು ಕಾರ್ಯಸಾಧುವಲ್ಲ, ಹ್ಮ್, ಹ್ಮ್, ಆದರ್ಶಗಳು. ಆದರೆ ಅದು ಯಾವುದು ಆಡಳಿತದ ವಿಚಾರಕ್ಕೆ. ಹ್ಮ್, ಆದರೆ ಭಾವನಾತ್ಮಕ ವಿಚಾರಗಳಿಗೆ ಬಂದಾಗ ಇವ್ರದ್ದು ಯಾವುದು ಸ್ಪಷ್ಟತೆ ಇಲ್ಲ. ಹ್ಮ್, ಮತ್ತು ಇವರು ಏನು ಜನಸಾಮಾನ್ಯರ ನಡುವೆ ಬೆರೆತು ಹ್ಮ್, ಹ್ಮ್, ಹೋರಾಟಗಳನ್ನು ಆಮೇಲೆ ಕಾರ್ಯಕರ್ತರಿಗೆ ಒಂದು ಪ್ರೋಗ್ರಾಮ್ ಕೊಡ್ತಾರೆ ಅಂತ ಅನ್ನಿಸ್ಲಿಲ್ಲ. ಹಾಗಾಗಿ ನಾನು ಯಾವುದು ಹೋಗೋದು ಬೇಡ ಅಂದ್ಕೊಂಡು ಆಮೇಲೆ ನಾವೇ ಸಮಾನ ಮನಸ್ಕರು ಸೇರಿ ಒಂದು ಪಕ್ಷ ಕಟ್ಟಿ ಮುಂದುವರೆದ್ವಿ. ಹ್ಮ್, ಆದರೆ ಹ್ಮ್, ನಮ್ಮಂಥವರೆಲ್ಲ ಸೇರಬೇಕು ಅಂತ 2022ರಲ್ಲೇ ಹ್ಮ್, ಮಹಿಮಾ ಪಟೇಲ್ರು ಮತ್ತು ನಾವು ಹ್ಮ್, ನಮ್ಮ ಹ್ಮ್, ಪಕ್ಷದಿಂದ ಹ್ಮ್, ನಾವು ಎಲ್ಲ ಸೇರಿ ಮೀಟಿಂಗ್ಗಳನ್ನ ಮಾಡಿದ್ವಿ. ಅವ್ರನ್ನೂ ಕರೆದಿದ್ವಿ, ಉಪೇಂದ್ರ ಹ್ಮ್, ಅವ್ರನ್ನ. ಹ್ಮ್, ಅವ್ರ ಕಡೆಯಿಂದ ಪ್ರತಿನಿಧಿಗಳು ಕರೆಸಿದ್ರು. ಹ್ಮ್, ಆದರೆ ಒಂದು ಅಲಯನ್ಸ್ ಆವಾಗಲೂ ಆಗಲಿಲ್ಲ. ಹ್ಮ್, ಸೊ ಹ್ಮ್, ಈಗ ಮೊನ್ನೆ ನಾವು ಇದೇ ತಾರೀಕು 3 ತಿಂಗಳ ಹಿಂದೆ ನಮ್ಮ ಮಹಿಮಾ ಪಟೇಲ್ರು ಉಪೇಂದ್ರ ಅವ್ರ ಜೊತೆ ಮಾತಾಡಿ ಹ್ಮ್, ನಾವೇನಾದ್ರು ಹ್ಮ್, ಜೊತೆಗೆ ಸೇರಿ ಮಾಡೋಣ ಅಂತ ಹೇಳಿದ್ರು. ಅದು ಒಂದು ಮೀಟಿಂಗ್ ಅರೇಂಜ್ ಮಾಡಿದ್ರು. ಆದರೆ ಕಾರಣಗಳಿಂದ ಆ ಮೀಟಿಂಗ್ ಅರೇಂಜ್ ಆಗಿರಲಿಲ್ಲ. ಹ್ಮ್, ಮೊನ್ನೆ ನೀವು ಹೇಳಿದಾಗೆ ಭೇಟಿ ಮಾಡಿದ್ವಿ. ಯಾಕೆ ಭೇಟಿ ಮಾಡಿದ್ವಿ ಅಂದರೆ ಈ ತಮಿಳುನಾಡಿನ ಚುನಾವಣೆ ಬಂದ ನಂತರ ಹ್ಮ್, ಕೆಲವೊಬ್ಬರು ಉಪೇಂದ್ರ ಅವರಿಗೆ ಹತ್ರ ಇದ್ದಂಥವ್ರು, ಮತ್ತು ನಮ್ಮ ಚಟುವಟಿಕೆಗಳನ್ನ ಗಮನಿಸಿದ್ದಂಥವ್ರು, ಮತ್ತು ಅಷ್ಟೊತ್ತಿಗೆ ನಿಮ್ಗೆ ಗೊತ್ತಿರ್ಬೋದು ಸಾಮಾಜಿಕ ಮಾಧ್ಯಮಗಳಲ್ಲಿ ಕರ್ನಾಟಕದಲ್ಲಿ ಇದೇ ಥರದ ಒಂದು ಕೆಲಸ ಮಾಡ್ತಿರುವಂಥ TVK ತರಹದ ಒಂದು ಕ್ರಾಂತಿಯನ್ನು KRS ಮತ್ತು UPP ಉಪೇಂದ್ರ ಮತ್ತು ರವಿಕೃಷ್ಣ ರೆಡ್ಡಿ ಯಾಕೆ ಮಾಡಬಾರ್ದು ಅನ್ನುವಂಥ ಒಂದು ತನ್ನಷ್ಟು ತಾನೇ ಹ್ಮ್, ಉಟ್ಕೊಂಡ್ಬಿಡ್ತು. ಹ್ಮ್, ಸೊ ಹ್ಮ್. ಅದೇ ಪ್ರಜ್ಞೆ ಹಲವಾರು ಜನರಲ್ಲಿತ್ತು. ಅದಕ್ಕೆ ಹೋಗಿದ್ರಿ ಅಂತ ಅದಕ್ಕೆ ಅನ್ಸುತ್ತೆ. ಹಾ, ಅವ್ರು ಹಾ. ಹೋಗಿ ಭೇಟಿ ಮಾಡಿದ್ರು. ಹ್ಮ್, ಯಾರೋ ಅವ್ರು ಹ್ಮ್, ಭೇಟಿ ಹ್ಮ್, ಮಾಡಿ ಉಪೇಂದ್ರ ಅವ್ರ ಜೊತೆ ಮಾತಾಡಿ ಸರಿ ಮೀಟಿಂಗ್ ಮಾಡಿಸೋಣ ಅಂತ ಮಾತಾಡಿದ್ರು. ನಾನು ಮತ್ತು ಮಹಿಮಾ ಪಟೇಲ್ರು, ಯಾಕಂದ್ರೆ ನಾವು ಹಿಂದೆ ಎಲ್ಲ ಮಹಿಮಾ ಪಟೇಲ್ರು ನಾವು ಒಂದು 3-4 ತಿಂಗಳಿಂದ ಉಪೇಂದ್ರ ಅವ್ರನ್ನ ಭೇಟಿ ಮಾಡಬೇಕು ಅಂತ ಒಂದು ಕಾರ್ಯಕ್ರಮ ನಿಗದಿ ಆಗಿತ್ತು. ಹ್ಮ್, ಅದಕ್ಕೆ ಮಹಿಮಾ ಪಟೇಲ್ರೆ ಮಾಡಿದ್ದರಿಂದ ಹ್ಮ್, ಹ್ಮ್, ಅವ್ರಿಗೂ ಹ್ಮ್, ಕಾಲ್ ಮಾಡಿ ಉಪೇಂದ್ರ ಅವ್ರ ಜೊತೆ ಕಾನ್ಫರೆನ್ಸ್ ಕಾಲಲ್ಲಿ ಮಾತಾಡಿ ನಾವು ಹೋದ್ವಿ. ಆಮೇಲೆ ಹ್ಮ್, ಒಂದು ಕಡೆ ಮೀಟ್ ಮಾಡಬೇಕು ಅಂದ್ಕೊಂಡಿದ್ವಿ, ಅದಾಗಲಿಲ್ಲ. ಕಾರಣಾಂತರಗಳಿಂದ ಅದೇನೋ ರದ್ದಾಗಿ ಅದೇ ಕ್ಷಣದಲ್ಲಿ ಒಂದ್ಸಲ ಭೇಟಿ ಮಾಡಿ ಚರ್ಚೆ ಮಾಡೇ ಬಿಡೋಣ ಅಂತೇಳಿ ಅವ್ರ ಮನೆಗೆ ಹೋದ್ವಿ. ಹ್ಮ್, 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 ಅಲ್ಲಿ ಹೋಗಿ ಮಾತಾಡ್ಕೊಂಡು ಬಂದಿದ್ದೀವಿ. ಹ್ಮ್, ಸಮಾನ ಮನಸ್ಕರು ಜೊತೆಗೆ ಸೇರಬೇಕು. ವಿಶೇಷವಾಗಿ JCB ಯೇತರ ಪಕ್ಷಗಳ ಒಳ್ಳೆಯ ಹೆಸರಿರುವಂತಹ ಪಕ್ಷಗಳು ಮತ್ತು ಒಳ್ಳೆಯ ಹ್ಮ್, ಯೋಚನೆಗಳನ್ನು ಹ್ಮ್, ಯೋಜನೆಗಳಿಗಿಂತ ಒಳ್ಳೆಯ ಯೋಚನೆ ಇರುವಂಥ ಪಕ್ಷಗಳ ಒಂದಾಗಬೇಕು ಅಂತ. ಹಾಗಾಗಿ JDS, ಕಾಂಗ್ರೆಸ್, BJP ಬಿಟ್ಟು ಬೇರೆ ಪಕ್ಷಗಳ ಎಲ್ಲರ ಜೊತೆನೂ ಮಾತನಾಡಬೇಕು. ಅಂದರೆ ಎಲ್ಲರೂ ಅಂತಲ್ಲ, ಹ್ಮ್, ಅದರಲ್ಲಿ 1-2-3 ಬಗ್ಗೆ ನಮಗೆ ಕರ್ನಾಟಕದಲ್ಲಿರುವಂಥ ಕೆಲವು ರಾಜಕೀಯ ಪಕ್ಷಗಳ ಬಗ್ಗೆ ವಿಶ್ವಾಸ ಇಲ್ಲ. ಹ್ಮ್, ಹ್ಮ್, ಅವರು ಒಂದು ರೀತಿಯಲ್ಲಿ ಕೋಮುವಾದದ ರಾಜಕಾರಣ ಮಾಡ್ತಾರೆ ಅಥವಾ ಅವಕಾಶವಾದಿ ರಾಜಕಾರಣ ಮಾಡ್ತಾರೆ ಅಂಥವ್ರನ್ನ ನಂಬಾರ್ದು ಅಂತ. ಹ್ಮ್, ಹ್ಮ್, ಹಾಗಂತೇಳಿ ಬಂದವರೆಲ್ಲನೂ ನಮ್ಮ ಜೊತೆ ಕೊನೆ ತನಕ ಇರ್ತಾರ ಗೊತ್ತಿಲ್ಲ. ಯಾಕಂದರೆ ಚುನಾವಣಾ ಸಂದರ್ಭದಲ್ಲಿ ವ್ಯಕ್ತಿಗಳು ಬದಲಾಗಿ ಹ್ಮ್, ಅವಕಾಶ ಸಿಕ್ಕರೆ ಬೇರೆ ಕಡೆ ಹೋಗ್ತಾರೆ. ಹ್ಮ್, ಅದೇ ಥರಕ್ಕೆ ತತ್ವವನ್ನೋ ಸಿದ್ಧಾಂತವನ್ನೋ ಮುಂದೆ ಇಟ್ಟು ಬೇರೆ ಬೇರೆ ಪಕ್ಷಗಳು ಅಲಯನ್ಸಿಂದ ಹೊರಗೆ ಹೋಗಬಹುದು. ಆದರೆ ಆ ಪ್ರಯತ್ನಗಳು ಇಲ್ಲಿಂದ ಶುರು ಆಗಲಿ ಅಂತೇಳಿ ಶುರು ಮಾಡಿದ್ದೀವಿ. ಹ್ಮ್, ಉಪೇಂದ್ರ ಅವರು ಒಂದಷ್ಟು ವಿಚಾರಗಳು ಹೇಳಿದ್ದಾರೆ, ಹ್ಮ್, ನಾವೊಂದಷ್ಟು ಹ್ಮ್, ವಿಚಾರಗಳನ್ನ ಸ್ಪಷ್ಟವಾಗಿ ಹೇಳಿದ್ದೀವಿ. ಸೊ ಇದು ಮುಂದಕ್ಕೆ ಏನಾದರೂ ಅಲಯನ್ಸ್ ಆದರೆ, ಯಾಕಂದರೆ ನಾವು ಅವರಲ್ಲಿ ಮರ್ಜ್ ಆಗಲ್ಲ, ಅವ್ರು ನಮ್ಮಲ್ಲಿ ಮರ್ಜ್ ಆಗಲ್ಲ. ಹಾಗಾಗಿ ನಾವೆಲ್ರಿಗೂ ಏನು ಹೇಳ್ತಾ ಇದ್ವಿ, ನಿಮ್ಮ ಅಸ್ತಿತ್ವಗಳನ್ನು ಇಟ್ಕೊಂಡು, ನಿಮ್ಮ ತತ್ವ ಸಿದ್ಧಾಂತಗಳು ಇಟ್ಕೊಂಡು ಎಲ್ಲರೂ ಒಂದು ಕಡೆ ಕಾಮನ್ ಗ್ರೌಂಡ್ ಚುನಾವಣೆ ವಿಚಾರಕ್ಕೆ. ನೀವು ಹಣ ಹಂಚಬಾರ್ದು ಅಂತ ಹೇಳ್ತಾ ಇದ್ದೀರಾ, ನಾವು ಹಣ ಹಂಚಬಾರ್ದು ಅಂತ ಹೇಳ್ತಿದ್ವಿ. ನೀವು ಜಾತಿ ಕೋಮು ಈ ಥರದ ವಿಷಭಾವನೆಗಳನ್ನು ಬಿತ್ತಿ ಭಾವನೆಗಳನ್ನು ದುರ್ಭಾವನೆಗಳನ್ನು ಕೆರಳಿಸಿ ರಾಜಕಾರಣ ಮಾಡಬೇಕು ಅಂತ ಇಲ್ಲ. ನಾವು ಅದು ಮಾಡ್ತಾ ಇಲ್ಲ. ನೀವು ದುರಾಡಳಿತ ಇರಬಾರ್ದು, ಒಂದು ಒಳ್ಳೆಯ ಭ್ರಷ್ಟಾಚಾರ ರಹಿತವಾದ ಪಾರದರ್ಶಕವಾದ ಆಡಳಿತ ಇರಬೇಕು ಅಂತ ಇದ್ದೀರಾ. ನಾವು ಅದೇ ನಿಟ್ಟಿನಲ್ಲಿದ್ದೀವಿ. ಸೊ ಹಾಗಾಗಿ ಒಂದು 3-4 ವಿಚಾರಗಳಲ್ಲಿ ಒಂದು ಕಾಮನ್ ಗ್ರೌಂಡಿಗೆ ಬಂದು ನಿಮ್ಮ ಈಗ ನೀವು ಚುನಾವಣಾ ಪ್ರಚಾರ ಮಾಡಬಾರ್ದು ಅಂತೀರಾ, ಅದು ನಿಮಗೆ ಬಿಟ್ಟಿರೋದು. ಹ್ಮ್, ನೀವು ಆನ್ಲೈನಲ್ಲೇ ಮಾಡ್ತೀವಿ ಅಂತೀರಾ, ಮಾಡ್ಕೊಳ್ಳಿ. ನಾವು ಚುನಾವಣಾ ಪ್ರಚಾರ ಮಾಡ್ತೀವಿ, ಅದನ್ನು ಮಾಡಬಾರ್ದು ಅಂದರೆ ಅದು ಒಂದಾಗಲ್ಲ. ಸೊ ಲೆಟ್ ಅಸ್ ಅಗ್ರಿ ಟು ಡಿಸ್ಅಗ್ರಿ ಆನ್ ಸರ್ಟನ್ ಥಿಂಗ್ಸ್, ಬಟ್ ಹಾ, ಅಗ್ರಿ ಆನ್ ಸರ್ಟನ್ ಥಿಂಗ್ಸ್ ಅಂತೇಳಿ ನಾವೊಂದು ಕಾಮನ್ ಗ್ರೌಂಡ್ ಬಂದು ಮಾಡಬಹುದಾ ಅಂತ ಅವ್ರಿಗೆ ಹೇಳಿದ್ದೀವಿ. ಇನ್ನೂ ಬೇರೆ ಬೇರೆ ಪಕ್ಷಗಳ ಜೊತೆಗೆ ನಾವು ಈ ವಿಚಾರದಲ್ಲಿ ಚರ್ಚೆ ಮಾಡ್ತಿದ್ದೀವಿ. ಜೊತೆಗೆ ಇಂಡಿವಿಜುವಲ್ಸು, ಹ್ಮ್, ಈಗ ಸೋಮಶೇಖರ್ ಅಂತ ಒಬ್ಬರು ಮಾಜಿ ಸಚಿವರು, ಮಳವಳ್ಳಿ ಅವರು ಜನತಾ ಪಕ್ಷದ ಸರ್ಕಾರದಲ್ಲಿ, ಜನತಾದಳದ ಸರ್ಕಾರದಲ್ಲಿ ಶಿಕ್ಷಣ ಸಚಿವರಾಗಿ ಮತ್ತು ಕಂದಾಯ ಸಚಿವರಾಗಿ ಬಹಳ ದೊಡ್ಡ ಕೆಲಸ ಮಾಡಿದಂಥವ್ರು. ಅವರು ನಾನು ಕರೆದು ಈ ಚುನಾವಣೆ ವಿಜಯ ಫಲಿತಾಂಶ ಬಂದ ತಕ್ಷಣ ಕರೆದು, ರೆಡ್ಡಿ ಅವರೇ ನಿಮ್ಮ ಬಗ್ಗೆ ಜನರಲ್ಲಿ ಒಂದು ಒಳ್ಳೆ ಅಭಿಪ್ರಾಯ ಇದೆ, ನೀವೆಲ್ಲ ಸ್ವಲ್ಪ ಈ ಥರದ ಸಮಾನ ಮನಸ್ಕರನ್ನ ಸೇರಿಸಿ ಅಂತ ಹೇಳಿದ್ರು. ತಕ್ಷಣ ನಾನು ಅವ್ರಿಗೂ ಮಹಿಮಾ ಪಟೇಲ್ರಿಗೂ ಒಂದು ಕಾನ್ಫರೆನ್ಸ್ ಕಾಲ್ಗೆ ಹಾಕಿ ಇವೆಲ್ಲ ಮಾತನಾಡಿದ್ವಿ. ಮುಖ್ಯಮಂತ್ರಿ ಚಂದ್ರು, ಆಮ್ ಆದ್ಮಿ ಪಕ್ಷ, ಅವ್ರ ಜೊತೆಗೂ ನಾನು ಮಾತಾಡಿದೆ. AT ರಾಮಸ್ವಾಮಿ ಅವ್ರ ಜೊತೆಗೂ ಮಾತಾಡಿದೆ. ಆಮೇಲೆ ನಾಡಗೌಡರು, MP ನಾಡಗೌಡ್ರ ಜೊತೆಗೆ ಮಾತನಾಡಿದೆ. ಹ್ಮ್, ಮಹಿಮಾ ಹ್ಮ್, ಪಟೇಲ್ರು, ಮಾಧುಸ್ವಾಮಿ ಸೇರಿದಂತೆ CM ಇಬ್ರಾಹಿಂ ಥರದವ್ರ ಜೊತೆನೂ ಮಾತಾಡಿದ್ದಾರೆ. ಹೀಗೆ ಒಂದಷ್ಟು ಪ್ರಯತ್ನ ನಡೀತಾ ಇದೆ. ಅಂದರೆ ಪ್ರಾಮಾಣಿಕ ರಾಜಕಾರಣ ಇರಬೇಕು, ಮೌಲ್ಯಾಧಾರಿತ ರಾಜಕಾರಣ ಇರಬೇಕು, ಜನಪರವಾದ ರಾಜಕಾರಣ ಇರಬೇಕು, ಭ್ರಷ್ಟಾಚಾರ ರಹಿತ ಆಡಳಿತ ಕೊಡಬೇಕು, ಸಾಮಾಜಿಕ ನ್ಯಾಯ ಖಾತ್ರಿ ಮಾಡುವಂಥ ಮನಸ್ಥಿತಿ ಇರುವಂಥವ್ರು ಇರಬೇಕು ಅಂತ ಯಾರಿಗೆಲ್ಲ ಇದೆಯೋ ಅಂಥವ್ರನ್ನೆಲ್ಲ ಒಂದು ಕಡೆ ಸೇರಿಸೋಣ. ಅವರು ಪಕ್ಷೇತರರಾಗಿ ನಿಲ್ತಾರೋ ಅಥವಾ ಒಂದು ಪಕ್ಷದ ಮೂಲಕ ನಿಲ್ತಾರೋ ಅಥವಾ ಅವರೇ
ನಾವೆಲ್ಲ ಈ ಹಳೆ ಜನತಾ ಪರಿವಾರದವರೆಲ್ಲ ಸೇರಿ ಒಂದು ರಾಜಕೀಯ ಪಕ್ಷ ಮಾಡಿಕೊಂಡು ಅವ್ರ ಜೊತೆ ನಾವು ಹೊಂದಾಣಿಕೆ ಮಾಡ್ಕೊಳ್ತೀವೋ, ಆದರೆ ನಾವು ಹೊಂದಾಣಿಕೆ ಯಾರ ಜೊತೆ ಮಾಡ್ಕೊಳ್ತೀವೋ ಅವ್ರಿಗೊಂದಷ್ಟು ತತ್ವ ನೀತಿ ಸಿದ್ಧಾಂತಗಳಿರಬೇಕು. ಬರೀ ಚುನಾವಣಾ ರಾಜಕಾರಣ, ಹಣದ ರಾಜಕಾರಣ, ಗೆಲ್ಲೋ ರಾಜಕಾರಣ ಇದ್ದರೆ ಅವರು, ಯಾಕಂದರೆ ಗೆದ್ದ ಮೇಲೆ ಅದು ಮತ್ತೆ ಅವರು ದಾರಿ ತಪ್ತಾರೆ. ಹಾಗಾಗಿ ಜನರಲ್ಲಿ ಇವರು ಒಳ್ಳೆಯವರಪ್ಪ ಅಂತ ಯಾರ ಬಗ್ಗೆ ಭಾವನೆ ಇದೆಯೋ ಅಂಥವ್ರ ಜೊತೆ ಮಾತ್ರ ನಾವು ಕೈ ಜೋಡಿಸ್ಬೇಕು. ಅದೇನೋ ನೊಣ ತಿಂದು ವ್ರತ ಕೆಡಿಸ್ಕೊಂಡ್ರು ಅನ್ನೋ ತರಕ್ಕೆ ಆಗಬಾರ್ದು. ನಾವು ಒಳ್ಳೇದಾಗ್ಲಿ ಅಂತ ಸದಾಶಯದಿಂದ ಹೋಗ್ತಾ ಇದೀವಿ. ಆ ಸದಾಶಯವನ್ನ ದುರುಪಯೋಗ ಪಡಿಸ್ಕೊಳ್ಳೋರು ಇರ್ತಾರಲ್ವಾ, ಸಮಯವನ್ನ ದುರ್ಬಳಕೆ ಮಾಡ್ಕೊಳ್ಳೋರು, ಆ ಸಂದರ್ಭವನ್ನ ದುರ್ಬಳಕೆ ಮಾಡ್ಕೊಳ್ಳೋರ್ ಕೈಗೆ ಸಿಗಬಾರ್ದು. ಹೀಗೆಲ್ಲ ಯೋಚನೆಗಳಲ್ಲಿ ಮುಂದುವರಿತಾ ಇದ್ದೀವಿ. ಇದೇನಾಗುತ್ತೋ ಗೊತ್ತಿಲ್ಲ. ಆದರೆ ಚುನಾವಣಾ ರಾಜಕಾರಣದಲ್ಲಿ JCB 3 ಭ್ರಷ್ಟ ಪಕ್ಷಗಳಿಗೆ, ಅಂದ್ರೆ ಬಹುಶಃ ಮುಂದಿನ ಎಲೆಕ್ಷನ್ಗೆ 2 ಪಕ್ಷಗಳವು. BJP ಒಳಗಡೆ ಬಹುಶಃ JDS ಹೋಗಬಹುದು, ಅಥವಾ ನಿಂತರೂ ಅವರಿಬ್ರು ಜೊತೆಗೆ ನಿಲ್ಲಬಹುದು. JDS ಮುಂದಿನ ಸಲ ಸ್ವತಂತ್ರವಾಗಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡುವ ಸಾಧ್ಯತೆಗಳಿಲ್ಲ. ಬಹುಶಃ ಈಗಿರೋ ಸ್ಥಿತಿ ನೋಡಿದ್ರೆ ಅವರು ಮರ್ಜ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಕಾಣಿಸ್ತಾ ಇದೆ ನನಗೆ. ಈಗ ದೇವೇಗೌಡರು ಯಾವ ಪಕ್ಷ ಮರ್ಜ್ ಆಗ್ಬೋದು? JDS ಬಹುತೇಕವಾಗಿ BJP ಜೊತೆ ಮರ್ಜ್ ಈಗ, ಯಾಕಂದ್ರೆ ಈಗ ಅಲ್ಲ ಕೇಳ್ಪಟ್ಟಿರೋದೇನು, ಆಲ್ರೆಡಿ ಫ್ಯಾಮಿಲಿ ಮರ್ಜ್ ಆಗ್ಬಿಟ್ಟಿದೆಯಲ್ಲ. ಹೆಂಗ್ ಮರ್ಜ್ ಆಗಿದೆ ಹೇಳಿ? ಅಲ್ಲಲ್ಲ, ಅದಲ್ಲ, ದೇವೇಗೌಡರ ಅಳಿಯ ಹೋಗಿ BJP ಇಂದ ನಿಂತು ಮರ್ಜ್ ಆಗಿಲ್ವಾ? ಡಾಕ್ಟರ್ CN ಮಂಜುನಾಥ್ ಅವರು JDS MP-ನಾ? ಅವರು BJP MP, ಬೆಂಗಳೂರು ಗ್ರಾಮಾಂತರದಿಂದ ಅಲ್ವಾ? ಸೊ ಹಾಗಾಗಿ ಫ್ಯಾಮಿಲಿ ಮರ್ಜ್ ಆಗಿದೆ. ಇನ್ ಪಕ್ಷ ಮರ್ಜ್ ಆಗ್ಬೇಕು ಅಷ್ಟೇ. ಅಲ್ಲೊಂದು ಆಲ್ರೆಡಿ ಇದು ಸುಮ್ನೆ ಏನೋ ಒಂದು ಕಾರಣಕ್ಕೆ, ಅದು ಯಾವ ಕಾರಣಕ್ಕಾಗೋ ಅವ್ರದೇ ಕಾರಣಗಳು, ಬೇರೆ ನಮ್ಗೂ ಒಂದಷ್ಟು ಕಾರಣಗಳು ಗೊತ್ತಾಗುತ್ತೆ, ಮರ್ಜ್ ಆಗಿಲ್ಲ. ಆದ್ರೆ ಕುಮಾರಸ್ವಾಮಿಯನ್ನ ಮುಖ್ಯಮಂತ್ರಿ ಅಂತ ಇವತ್ತೇ ಘೋಷಣೆ ಮಾಡ್ಬಿಡ್ಲಿ, ನಮ್ಮ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ BJP ಅವರು, ಅವ್ರು JDS ನ ಆಟೋಮೆಟಿಕ್ ಆಗಿ ಮರ್ಜ್ ಮಾಡ್ಬಿಡ್ತಾರೆ. ಅದಕ್ಕೆ ಬಾರ್ಗೇನ್ ಮಾಡೋದಕ್ಕೆ ಅವ್ರು ಮರ್ಜ್ ಮಾಡಿಲ್ಲ ಅಷ್ಟೇ. ಸೊ ಹಾಗಾಗಿ ಆದ್ರೂ ಅವರು BJP ಜೊತೆಗೆ ಹೋದ್ರೂನು ಅಲಯನ್ಸೆ, ಅದು ಎರಡೇ ಗುಂಪು. ಸೊ ಈಗ ತೃತೀಯ ರಂಗ ಒಂದು ಬೇಕಲ್ವಾ ಕರ್ನಾಟಕದಲ್ಲಿ? ತೃತೀಯ ರಂಗ ಅಂತ ಯಾರು ಬರ್ಲಿಲ್ಲ ಅಥವಾ ಸರಿಯಾಗಿ ಅದು ಸಶಕ್ತವಾಗಿ ಇಲ್ಲ ಅಂದ್ರೆ ತೃತೀಯ ರಂಗ ರಿಲೆವೆಂಟ್ ಆಗೋದಿಲ್ಲ. ಹಾಗಾಗಿ ಇವತ್ತು KRS ಪಕ್ಷನ ಎಲ್ಲ ರಾಜ್ಯದ 224 ಸೀಟಲ್ಲಿ ಕಂಟೆಸ್ಟ್ ಮಾಡೋದಿಕ್ಕೆ ಏನು ಕ್ಯಾಂಡಿಡೇಟ್ ಆಗುತ್ತೆ. ಆದ್ರೆ ಕಂಟೆಸ್ಟ್ ಮಾಡಿದ್ದು ಸಾರ್ಥಕವಾಗುತ್ತಾ? ಬಹುತೇಕವಾಗಿ ಆಗಲ್ಲ. ಯಾಕಂದ್ರೆ ನಾವು ಹರಿದು ಎಲ್ಲಾ ಕಡೆಗಳಲ್ಲೂ ನಮ್ಮ ಸಾಮರ್ಥ್ಯ ಇಲ್ಲ. ನಮ್ಮ ಸಾಮರ್ಥ್ಯ ಇನ್ನೂ ಒಂದಷ್ಟು ಸೇರ್ಬೇಕು. ಸೊ ಹಾಗಾಗಿ ನಾವು ಆ ಪ್ರಯತ್ನದಲ್ಲಿ ಇದ್ದೀವಿ. ಒಂದು ಒಳ್ಳೆಯ ಪರ್ಯಾಯವನ್ನ ಕೊಡೋಣ, ಜನರಿಗೆ ಒಳ್ಳೆಯ ಆಡಳಿತ ಕೊಡಬೇಕು, ಒಳ್ಳೆಯ ಸಮಾಜವನ್ನ ಕಟ್ಟಬೇಕು, ಭ್ರಷ್ಟಾಚಾರ, ದುರಾಡಳಿತ ಇವೆಲ್ಲ ನಿಲ್ಲಬೇಕು. ಸದಾಶಯಗಳು ಇದಕ್ಕೆ ಪೂರಕವಾಗಿರುವಂತ ಯಾರ ಜೊತೆಗೆ ಬೇಕಾದ್ರೂ ನಾವು ಚರ್ಚೆ ಮಾಡೋದಿಕ್ಕೆ, ಅವ್ರ ಹತ್ರ ಹೋಗೋದಿಕ್ಕೆ, ಅವ್ರನ್ನ ಭೇಟಿ ಮಾಡೋದಿಕ್ಕೆ ನಾನಂತೂ ಯಾವುದೇ ಹಮ್ಮು ಬಿಮ್ಮು ಇಲ್ಲದೆ ಸಿದ್ಧಿದ್ದೀನಿ. ಉದಾಹರಣೆಗೆ ಈಗ ಆಮ್ ಆದ್ಮಿ ಪಕ್ಷದವ್ರ ಜೊತೆಗೂ ನಾನು ಯಾಕೆ ಮಾತಾಡ್ತಿದ್ದೀನಿ? ಅಲ್ಲಿಂದಾನೇ ಬಂದಿದ್ರು, ಅವ್ರ ಜೊತೆಗೂ ಮಾತಾಡ್ತಾ ನಾವೊಂದು ಪರ್ಯಾಯ ಕಟ್ಟೋದಕ್ಕೆ ಪ್ರಯತ್ನಿಸ್ತಿದೀವಲ್ಲ. ಸದ್ಭಾವನೆ, ಸದಾಶಯದಲ್ಲಿ ಮುಂದುವರಿತಾ ಇದೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.